ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರಿಚಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂದರೆ, ಸಪ್ಲೈಯರ್ ಕ್ರೆಡಿಟ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ಮಾಸ್ಟರ್ ಎಂಟ್ರಿ ಅನ್ನೋ ಆಪ್ಷನ್ ಇದೆ. ಮಾಸ್ಟರ್ ಎಂಟ್ರಿ ಇದೆ, ಸಪ್ಲೈಯರ್ ಅನ್ನೋ ಆಪ್ಷನ್. ಸೊ ಇಲ್ಲಿ ನಾವು ಹೊಸ ಸಪ್ಲೈಯರ್ನ ಆ್ಯಡ್ ಮಾಡೋಣ. ಸೊ ಈ ತರ ಡೀಟೇಲ್ಸ್ ನ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಕ್ರೆಡಿಟ್ ಲಿಮಿಟ್ ಅಂತ ಇದೆ. ಎಸ್, ಇಲ್ಲಿ ನಾನು 2000 ಅಂತ ಕೊಡ್ತೀನಿ. ಎಸ್ ಅಂತ ಆಪ್ಷನ್ ಕೊಡ್ಬೇಕಾಗುತ್ತೆ. ಸೇವ್ ಅಂತ. ಸೊ ನಾವು ಪರ್ಚೇಸ್ ಎಂಟ್ರಿలో ಸಪ್ಲೈಯರ್ ನಾನು ಚೂಸ್ ಮಾಡ್ಕೊತೀವಿ. ಆರತಿ ಇಲ್ಲಿ ನೋಡಿ 2000 ಲಿಮಿಟ್ ಇದೆ ಆರತಿ ಅವ್ರ ಹತ್ರ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಓಕೆ, ಆ್ಯಡ್ ಮಾಡ್ತೀನಿ. ಓಕೆ, 1428 ರೂಪೀಸ್ ಈಗ ಟೋಟಲ್ ಆಗಿದೆ. ಈಗ ಸೇವ್ ಮಾಡ್ತೀವಿ. ಓಕೆ, ಮತ್ತೆ ಏನು ಮಾಡ್ತೀವಿ, ಪರ್ಚೇಸ್ ಮಾಡೋದು. ಆರತಿ ಆಲ್ರೆಡಿ 1428 ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ನಾನು 2000 ಲಿಮಿಟ್ ಕೊಟ್ಟಿರೋದು. ಈಗ ನೋಡೋಣ ಏನಾಗುತ್ತೆ ಅಂತ. ಓಕೆ, ಈಗ ನೋಡಿ ಟೋಟಲ್ ಬ್ಯಾಲೆನ್ಸ್ 2678 ಅಂತ ತೋರಿಸ್ತಾರೆ ಕೆಳಗಡೆ ನನಗೆ. ಸೇವ್ ಮಾಡಿ ನೋಡಿ. ಫಸ್ಟ್ ಬ್ಯಾಲೆನ್ಸ್ ಇದ್ದಿದ್ದು ಇಷ್ಟು. ಈಗ ನಾನು ಸೆಕೆಂಡ್ ಎಂಟ್ರಿ ಮಾಡಿದಾಗ ಇಷ್ಟ ಆಯಿತು, ಅದಕ್ಕೆ ಅದು ಅಲರ್ಟ್ ತೋರಿಸ್ತಾ ಇದೆ. ಸಪ್ಲೈ ಕ್ರೆಡಿಟ್ ಲಿಮಿಟ್ ಈಸ್ ಎಕ್ಸೀಡೆಡ್. ಎಸ್, ಈ ಥರ ಅಲರ್ಟ್ ತೋರಿಸುತ್ತೆ. ಓಕೆನಾ? ಈಸಿ ಆಗಿದೆ, ನಿಮಗೆ ಉಪಯೋಗ ಬಂದಿದೆ ಅನ್ಕೋತೀನಿ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಟೇಕ್ ಕೇರ್, ಚಚಾ, ಬಾಯ್.